ಪಕ್ಷ ಇದು. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಗುರುತು ಗಾಜಿನ ಲೋಟ. ಗಾಜಿನ ಲೋಟಕ್ಕೆ ಮತವನ್ನು ನೀಡಬೇಕು. ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣಬಸವ ಗೋನವರ್ ಅವರು ಧಾರವಾಡದ ಎಪಿಎಂಸಿಯಲ್ಲಿ ಓಟು ಕೊಡಿ ನೋಟು ಕೊಡಿ ಎನ್ನುವ ಅಭಿಯಾನದ ಮೂಲಕ ಚುನಾವಣಾ ಪ್ರಚಾರ ನಡೆಸಿದರು. ಈಗಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್, ಬಿಜೆಪಿ ಅಂತಹ ಪಕ್ಷಗಳು ದೇಶದ ಶ್ರೀಮಂತ ಬಂಡವಾಳಶಾಹಿಗಳಿಂದ ಕೋಟಿ ಕೋಟಿ ಹಣ ಪಡೆದು ಅದೇ ಹಣದಲ್ಲಿ ಚುನಾವಣೆ ನಡೆಸಿ ಅಧಿಕಾರಕ್ಕೆ ಬಂದ ನಂತರ ತಮಗೆ ಮತ ಹಾಕಿದ ಜನಸಾಮಾನ್ಯರಿಗೆ ಮೋಸ ಮಾಡಿ ಆ ಶ್ರೀಮಂತರ ಬಂಡವಾಳಿಗರ ಪರವಾಗಿ ನೀತಿಗಳನ್ನು ರೂಪಿಸುತ್ತಾರೆ. ಆದರೆ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ಜನಸಾಮಾನ್ಯರಿಂದ ಹಣ ಸಂಗ್ರಹಿಸಿ ಚುನಾವಣಾ ಖರ್ಚನ್ನು ಅದರಲ್ಲೇ ನಿಭಾಯಿಸುತ್ತದೆ. ಹಾಗೂ ಯಾವ ಜನಸಾಮಾನ್ಯರಿಂದ ಹಣ ಸಂಗ್ರಹಿಸಿದ್ದೇವೋ ಆ ಜನಗಳ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಅವರ ಧ್ವನಿಯಾಗಿ ನಿಂತು ಹೋರಾಟಗಳನ್ನು ಕಟ್ಟುತ್ತಾ ಬರುತ್ತೇವೆ. ಬಂಡವಾಳಗಾರರಿಂದ ಹಣ ಪಡೆದು ಜನಗಳಿಗೆ ಹಣ ಹೆಂಡದ ಆಮಿಷಗಳನ್ನು ಒಡ್ಡಿ ರಾಜಕೀಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಹೊಲಸು ಮಾಡಿರುವ ಈ ಎಲ್ಲ ಭ್ರಷ್ಟ ಪಕ್ಷಗಳನ್ನು ಸೋಲಿಸಿ ಜನಗಳ ಸಮಸ್ಯೆಗಳ ವಿರುದ್ಧ ಹೋರಾಟಗಳನ್ನು ಕಟ್ಟುತ್ತಿರುವ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಂಬಲಿಸಿ ಎಂದು ಹೇಳುತ್ತಾ ಚುನಾವಣಾ ಪ್ರಚಾರ ನಡೆಸಿದರು. ಅಣ್ಣಂದಿರ, ಅಕ್ಕಂದಿರ, ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ನಿಮ್ಮ ಬಳಿ ಬರ್ತಿದ್ದಾರೆ. ಅವರ ಗುರುತು ಗಾಜಿನ ಲೋಟ. ಓಟು ಕೊಡಬೇಕು, ನೋಟು ಕೊಡಬೇಕು. ಈ ಪಕ್ಷಕ್ಕೆ ಹಣ ಅಂದ್ರೆ ದುಡಿಯೋ ಜನಗಳಿಂದಾನೆ. ಬೇರೆ ಪಕ್ಷಗಳನ್ನ ನೋಡ್ತೀರಿ ನೀವೆಲ್ಲ, ಇವತ್ತು ಏನ್ ಮಾಡ್ತಿದಾರ ಅಂತ ಹೇಳಿ ಯಾವ ಸಮಸ್ಯೆಗಳನ್ನ ಕೇಳಿ ಬಗೆಹರಿಸಲಾರ್ದ ಕುಂತಿದ್ದಾರೆ. ಇವತ್ತ ಇಂಥದ್ರ ವಿರುದ್ಧ ನಾವು ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿನ ಕಣಕ್ಕಿಳಿಸಿದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ವಿ ನಾಗಮಳ್, ಭುವನಾ ಬಳ್ಳಾರಿ, ಪ್ರೀತಿ, ಸ್ಫೂರ್ತಿ ಚಿಕ್ಮಠ್, ಚಂದ್ರಶೇಖರ ದ್ರಾಕ್ಷಿ, ಸಿಮೋನ್ ಹಾಗೂ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.